ಮನುಷ್ಯ ಆಗಿ ಹುಟ್ಟಿದ್ರ ಮೇಲೆ ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಸಾಧನೆ ಮಾಡಿಲ್ಲ ಅಂದರೆ ಆ ಮನುಷ್ಯ ಹುಟ್ಟಿದ್ದು ವ್ಯರ್ಥ ಅನ್ನೋ ಹಾಗೆ ಆಗುತ್ತದೆ. ಆದ್ದರಿಂದ ಮನುಷ್ಯರ ಜನ್ಮ 5 ವರ್ಷವರೆಗೆ ದೇವರ ಜನ್ಮ, 5ರಿಂದ 12 ವರ್ಷವರೆಗೂ ಆಟ ಆಡೋ ಜಿಂಕೆ ಜನ್ಮ, 12ರಿಂದ 21ವರೆಗೆ ಯಾರು ಮಾತು ಕೇಳೋಲ್ಲ ಕುದುರೆ ಜನ್ಮ, 21ರಿಂದ 50ವರೆಗೂ ಕತ್ತೆ ಥರ ದುಡಿಯೋದು ಕತ್ತೆ ಜನ್ಮ, ಫೈನಲಲ್ಲಿ ಯಾರಿಗೂ ಯಾರಾಗಲ್ಲ ಗೂಬೆ ಜನ್ಮ. ಮಾಡ್ಕೊಂಡು ತಿಂದರೆ ಮಂದಿ ಕಾಟ, ತಿರ್ಕೊಂಡು ತಿಂದರೆ ನಾಯಿ ಕಾಟ. ಹಾಗೆ ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ಕಾಟ ಇರುತ್ತೆ. ಆ ಕಾಟದಲ್ಲೇ ನಮ್ಮ ಆಟ ಆಡಿ ತೋರಿಸ್ಬೇಕು. ನಾವು ಛಲದಿಂದ ಬದುಕಿ ಬಾಳಬೇಕು. ಜನ ನಮ್ಮನ್ನು ಶಬಾಷ್ ಅನ್ನಬೇಕು. ಆ ರೀತಿ ಬದುಕಿ ಸಾಧಿಸಿ ತೋರಿಸ್ಬೇಕು. ಆವಾಗಲೇ ನಮ್ಮ ಮನಸ್ಸಿಗೂ ಶಾಂತಿ, ನೋಡೋರಿಗೂ ಒಳ್ಳೆ ವ್ಯಕ್ತಿ ಅಂತ ಒಂದು ಅನಿಸುತ್ತಿದೆ. ಈಗಿನ ಕಾಲದಲ್ಲಿ ಮೈಗಳ್ತನ ಯಾವ ರೀತಿ ನಮ್ಮನ್ನು ಕಾಡುತ್ತಿದೆ ಅಂದರೆ ಅದು ಸದಾ ಕಾಡ್ತಾ ಇರುತ್ತೆ. ಛಲದಿಂದ ಬಲದಿಂದ ಆತ್ಮ ಬಲದಿಂದ ನಡಿಬೇಕು ಮುನ್ನುಗ್ಗಿ. ಆವಾಗ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಆ ನಂಬಿಕೆ ನಮ್ಮಲ್ಲಿ ಇರಬೇಕು.